ಮಾಡಿ ಅಂಥ ಗುರು ಗೋವಿಂದ ಭಟ್ ಅಜ್ಜ ಬ್ರಾಹ್ಮಣರ ಕೈಯ ಸಿಕ್ಕು ಒದ್ದಾಡ್ತಿದ್ದ. ಯಾಕಂದ್ರೆ ಬ್ರಾಹ್ಮಣರು ನಂಬಲಾರ್ದ ಗುರು ಯಾರಂದ್ರೆ ಬ್ರಾಹ್ಮಣರವನ ಗೋವಿಂದ ಭಟ್ರು. ಅವನು ಯಾವ ರೀತಿ ಚೆನ್ನಾಗಿ 60 ಎಕರೆ ಜಮೀನು ಐತಿ, ಆದರೂ ಅವನ ದರ್ಶನಕ್ಕೆ ಬಂದು ಅಲ್ಲಿ ಉಳ್ಕೊಳಕ್ಕೆ ಅವ್ನ ಭಕ್ತರಿಗೆ ಯಾವ ವ್ಯವಸ್ಥೆ ಇಲ್ಲದ ಕಾರಣಕ್ಕೆ ಆ ಹಿರಿಯಜ್ಜ ಅರ್ಥ ಮಾಡ್ಕೊಂಡು ಮೊದಲು ಗೋವಿಂದ ಅಜ್ಜನ ತೊಗೊಂಬಂದು ಆ ಒಂದು ಜೋಡಿ ಬೇವಿನ ಮರದ ಬುಡಗಡೆ ಆ ಶರೀಫಜ್ಜನ ಹುಡುಕಿ ಅಲ್ಲೇ ಇತಿಹಾಸನ ಬೆಳಕಿಗೆ ಚೆಲ್ಲಿದ್ರು. ಯಾಕಂತಂದ್ರೆ ಇತಿಹಾಸ ಬೇಕು, ಅವಶ್ಯಕತೆ ಇದೆ. ಹ್ಯಾಡ್ ದಿ ಕ್ರೈಮ್ ಬಟ್ ನಾಟ್ ದಿ ಕ್ರಿಮಿನಲ್. ಹ್ಯಾಡ್ ದಿ ಕ್ರೈಮ್, ನಾವು ಏನೇ ತಪ್ಪು ಮಾಡಲಿ ಅದು ನಮ್ಮ ಅಪರಾಧಕ್ಕೆ ಶಿಕ್ಷೆ ಕೊಡ್ತೈತಿ ಕಾನೂನು, ಬಟ್ ನಮ್ಗೆ ಶಿಕ್ಷೆ ಕೊಡಂಗಿಲ್ಲ. ಈಗ ನಮ್ಗೆ ಶಿಕ್ಷೆ ಕೊಟ್ಟೈತಿ, ನಾ ಅಪರಾಧ ಇದೇನಂತ ಜೈಲಾಗಿದ್ದಾಗ ನನಗೊಬ್ಬ ಪೊಲೀಸ್ ಬಂದು ಸುಮ್ಮನೆ ಹಿಂಗೆ ಹೊಡೆದ್ರೆ ಯಾಕೆ ಹೊಡಿತಿ ಅಂತ ಕೇಳ್ತೀನಿ. ಅದು ನನ್ನ ಹಕ್ಕು ಐತಿ. ಆ ಹಕ್ಕಿಗೆ ಧಕ್ಕೆ ಕೊಡದಂಗೆ ಕಾನೂನು ಪಾಲನೆ ಮಾಡಬೇಕು. ಯಾಕಂದ್ರೆ ಇವತ್ತು ಇಂಗಳಿಗೆ ಹಿರಿಯಜ್ಜ ಇವತ್ತು 175ರಷ್ಟು ಪ್ರಜೆಗಳಿಗೆ ಗೊತ್ತಿಲ್ಲ, ಉತ್ತರ ಕರ್ನಾಟಕದ ಪ್ರಜೆಗಳು. ಯಾಕಂದ್ರೆ ಶರೀಫ್ ಬಾಕ್ಲಲ್ಲಿ ದೇವಸ್ಥಾನ ಯಾವುದು ಅಂದರೆ ಶರೀಫ್ಗಿರಿ ಅಂತ ಹೇಳ್ತಾರೆ ಎಲ್ಲರೂ. ಆ ಪ್ರತಿಯೊಂದು ಶರೀಫ್ಗಿರಿ ಶಿವರಾತ್ರಿ ಆಗಿ 9 ಜಾತ್ರೆ ಆಗ್ತೈತಿ 9 ದಿನಕ್ಕೆ. ಆ ಒಂದು ಸಂದರ್ಭದಲ್ಲಿ ಹಿರಿಯಜ್ಜನ ತೇರು ಅಲ್ಲಿ ಹೋಗಲಿಲ್ಲ ಅಂದರೆ ಅಲ್ಲಿ ಜಾತ್ರೆ ನಡೆಯಂಗಿಲ್ಲ. ಯಾಕಂದರೆ ಇವತ್ತು ಗೋವಿಂದಜ್ಜನ ಶಿಷ್ಯ ಯಾರು ಅಂದರೆ ಶರೀಫ ಅಂತಾರೆ. ಆದರೆ ಶರೀಫನ ಪರಮ ಭಕ್ತ ಯಾರು ಅಂದರೆ ಯಾರಿಗೂ ಗೊತ್ತಿಲ್ಲ. 175ರಷ್ಟು. ಅದಕ್ಕೆ ಇಂಗಳಿಗೆ ಹಿರಿಯಜ್ಜ ಅಂತಂದು ಕುಂದಗೋಳ ತಾಲೂಕು ಧಾರವಾಡ ಜಿಲ್ಲಾ ಇಂಗಳಿಗೆ ಗ್ರಾಮದಾಗ ಜೀವಂತ ಸಮಾಧಿಯಾಗಿ ಇವತ್ತು ಅವನದೇ ಆದಂಥ ಒಂದು ಮಠ, ಭಕ್ತರು ಮಠ ಕಟ್ಟಿ ದೇವಸ್ಥಾನದಲ್ಲಿ ದೇವ್ರ ಥರ ಪೂಜೆ ಮಾಡ್ತಾರಲ್ಲ ಅವರೇ ಇಂಗಳಿಗೆ ಹಿರಿಯಜ್ಜ ಅಂತಂದು. ಯಾಕಂದರೆ ಗೋವಿಂದಜ್ಜರ ಶಕ್ತಿ ಪೂರ್ತಿ ಬ್ರಾಹ್ಮಣರ ತಲೆಯಾಗ ಇರಲಿಲ್ಲ. ಯಾಕಂದರೆ ಬ್ರಾಹ್ಮಣರ ತಲೆಯಾಗ ಏನು ಇಲ್ಲ ಅನ್ನೋದು ಅವ್ರಿಗೆ ಅರಿವಾಗಿ ಒಬ್ಬ ಇಸ್ಲಾಮದವನ ತಲೆಯಾಗಿತ್ತು. ಆದ್ರೆ ಆ ಇಸ್ಲಾಮ್ದು ತಲೆಯಾಗ ಇರಲಿಲ್ಲ. ಆ ಶರೀಫ್ ಗೋವಿಂದಜ್ಜ ಕೊಟ್ಟ ಶಕ್ತಿನ ಒಬ್ಬ ಜಂಗಮನ ತಲೆಯಾಗಿತ್ತವ. ಯಾರು? ಶರೀಫಜ್ಜ. ಅವರು ಈ ಜಂಗಮರು ಯಾರು ಅಂದ್ರೆ ಅದೇ ಇಂಗಳಿಗೆ. ಈ ಇಂಗಳಿಗೆ ಗ್ರಾಮದ ಏನು ನೀವು ಸೇವೆ ಮಾಡ್ತಿರಲ್ಲ, ನಿಮ್ಮ ಒಂದು ಆ ಅಜ್ಜರ ಒಂದು ಶಕ್ತಿ ಆ ಒಂದು ಶರೀಫ್ಗಿರಿ ಮುಟ್ಟಿದಾಗ ಅಲ್ಲಿ ಏನಾಗ್ಬಿಡ್ತು, ಶರೀಫಜ್ಜ ಗೋವಿಂದಜ್ಜ ಇದಕ್ಕೂ ಒಂದು ಇತಿಹಾಸ, ದೊಡ್ಡ ಹೋರಾಟ ಆಯ್ತು. ಅಲ್ಲಿ ಗುಂಡಾ ಕಾಯ್ದೆ ಜಾರಿಗೆ ಆಯಿತು ಇಸ್ಲಾಮ್ದವ್ರಿಗೂ ಮತ್ತು ಇದ್ರವ್ರಿಗೂ. ಅವ್ರು ಕೇಳೋದು ನ್ಯಾಯವಾಗಿತ್ತು ಇಸ್ಲಾಮ್ದವರು. ಯಾಕೆಂದ್ರೆ ಅವ್ರ ತಂದೆ ತಾಯಿ ಸತ್ತ ಜಾಗದಾಗ ಅವನು ಮಣ್ಣು ಮಾಡ್ಯಾರಂದ್ರೆ ಅದು ಕಬರಸ್ಥಾನನ ಆಗ್ತೈತಿ. ಹೌದು ತಾನೆ? ಅವ್ರು ಮುಲ್ಲಾ ಕೋಳಿ ಕೊಯ್ದು ಮುಲ್ಲಾನ ಕೂಗ್ದವ್ರು ಅಲ್ಲಿ ಮಣ್ಣು ಆಗ್ಯಾರಂದ್ರೆ ಅದು ಕಬರಸ್ಥಾನ ಅಂತ ಆಗ್ತೈತಿ. ಅವನು ಅಲ್ಲೇ ಮಣ್ಣಾಗ್ಯಾನ, ತಂದೆ ತಾಯಿ ಮಣ್ಣು ಆ ಜಾಗದಾಗ ಅಂದ್ಬಳಕ ಅಲ್ಲೇ ಹಿಂದೂ ಮುಸ್ಲಿಮ್ ಸೇರಿ ಅವನ್ನ ಐಕ್ಯ ಮಾಡಿದ್ದಕ್ಕೆ ಇವತ್ತದು ಪಂಚಾಗ್ನಿ ಮಠ ಮಾಡೋಕ್ಕೆ ಅವಕಾಶ ಸಿಕ್ತು. ಅವಾಗ ನೆನೆಸ್ಬೇಕಂದ್ರೆ ಅತ್ತಿಗೇರಿ SR ಪಾಟೀಲ್ ಅಂತಂದು ಅವ್ರನ್ನ ನೆನೆಸ್ಬೇಕು. ಅವರು ಇದಕ್ಕೆ ಹಿರಿಯಜ್ಜವ್ರಿಗೆ ಶಕ್ತಿ ತುಂಬಿದವರು. ಅವಾಗ ಆ ಒಂದು ಶರೀಫ್ಗಿರಿ ಇವತ್ತು ಬಾಕ್ಲಲ್ಲಿ ದೇವಸ್ಥಾನ ಆಗೈತೆ ಅಂದ್ರೆ ಅಲ್ಲಿ ಇಂಗಳಿಗೆ ಹಿರಿಯಜ್ಜ ಏನು ನಿಮ್ಮ ಅಜ್ಜರ್ದು ಮೂರ್ತಿಯಲ್ಲಿ ಆಯ್ತಂದ್ರೆ ಅವಾಗ ಸಿಗ್ಲಿ ಬಸ್ಸನಿಗೆ ಸಮಾಧಾನ ಆಗೈತಿ. ಯಾಕಂದ್ರೆ ಈಗ ಶರೀಫಜ್ಜ ಗೋವಿಂದಜ್ಜನ ನೋಡಕ್ಕೆ ಹೋಗ್ರಿ, ಹಿರಿಯಜ್ಜನ ನೋಡಕ್ಕೆ ಬರ್ರಿ, ಆದ್ರೆ ಅವ್ರು ಹುಟ್ಟಿ ಈಗ ಬೆಳ್ಯಾಕತ್ಯಾರ ಈಗ. ಯಾಕಂದ್ರೆ ಅವ್ರು ನನ್ನ ತಲೆಗೆ ಇಟ್ಬಿಟ್ರೆ ಹಿರಿಯಜ್ಜ ನನ್ನ ತಲೆಗೆ ಇಟ್ಟಿಂದ ನಾನು ಅಲ್ಲಿ 21 ದಿನ ಪೂಜೆ ಮಾಡಿಂದ ನನ್ನ ಮಕ್ಕಳಿಗೆ ನಾನು ಸಾಕೋದು ನೋಡಿಕೊಂಡು ಇವತ್ತು ಈ ನನ್ನ ತಲೆಗೆ ಇಡಕ್ಕೆ ಆಗೋದಿಲ್ಲ ಅಂತ ನನ್ನ ಮಗಳ ತಲೆಯಾಗಿಟ್ಟೆ, ಇನ್ನೊಂದು ದೊಡ್ಡ ಶರಣಿ ಆಗುವಂತೆ ಅಂತಂದು. ಆದ್ರೆ ಅಕ್ಕಿ ಶರಣಿ ಆಗಲಿಲ್ಲ, ಒಬ್ಬನ ಜೊತೆಲಿ ಓಡಿ ಹೋಗ್ಬಿಟ್ಲು. ಅಕ್ಕಿ ನನ್ನ ಮಗಳು ಮುಸ್ಲಿಮ್, ಅವ ನೋಡಿದ್ರೆ ಕುರುಬ್ರವನು. ಇಬ್ಬರು ಓಡೋಗಿ ಮದುವೆ ಆಗಿ ಬಂದರು. ಅವಾಗ ಅವರು ಮೇಜರ್ ಇದ್ರು, ಕಾನೂನುಬದ್ಧ ನನಗೆ ಗೊತ್ತಿತ್ತು, ಅವ್ರಿಗೆ ಮದುವೆ ಮಾಡಿ ಕಳಿಸಿದೆ. ಆಕೆಗೆ 2 ಅವಳಿ ಜೋಳಿ ಗಂಡು ಹುಟ್ಟಿದ್ವು. ಅವಾಗ ಅವ್ರಿಗೆ ಹೆಸರು ಏನು ಇಡ್ಬೇಕಪ್ಪ ಯಪ್ಪ ಅನ್ಲು. ಅವಾಗ ನೀವು ಏನ್ರಿ ಇಟ್ಕೊಳ್ವ ನನಗಂತ ಅವ್ರು ಶರೀಫಜ್ಜ ಗೋವಿಂದಜ್ಜ ಅಂತಂದು ಕೈ ಮುಗಿದೆ. ಅವಾಗ ನನ್ನ ಕಣ್ಣಿಗೆ ಅವ್ರು ಶರೀಫಜ್ಜ ಗೋವಿಂದಜ್ಜ ಬೆಳಿತಾ 2 ವರ್ಷ ಆಗಿದ್ದಾಗ ಮತ್ತೊಬ್ಬ ಹುಟ್ಟಿದ ಗಂಡು ಮಗ ನನ್ನ ಮಗಳು ಹೊಟ್ಟ್ಯಾಗ, ಅವನೇ ಇಂಗಳಿಗೆ ಹಿರಿಯಜ್ಜ. ಯಾಕಂದ್ರೆ ನೋಡಿ, ಎಂಥವ್ನ ಹೊಟ್ಟ್ಯಾಗ ತಲೆಯಾಗ ಕಾನೂನು ಇಡ್ತಾನ, ಎಂಥವ್ನ ಹೊಟ್ಟ್ಯಾಗ ಮಕ್ಕಳು ಹೊಟ್ಟ್ಯಾಗ ಶಕ್ತಿ ಭಕ್ತಿ ಇಟ್ಟಿದ್ದಾನ. ಅದಕ್ಕೆ ನಾನು ಕಳ್ತನ ಮಾಡೋದಿಲ್ಲ ಅಂತಂದು ಒಂದು ಸಲ ನಾವು ಪೊಲೀಸರ ಸಮ್ಮುಖದಲ್ಲಿ ಹೇಳಿಕೆ ಕೊಟ್ಟಿದ್ದಾಗ ಇವತ್ತಿ ಒಬ್ಬ ಪೊಲೀಸರು ಬಂದು ನನ್ನ ಮನೆ ಮೆಟ್ಲು ಹತ್ತಿ ಬಸ್ಸ ಇಂಥ ಕಳ್ತನ ಮಾಡಿ ಅಂತಂದು ಬಂದು ನನಗೆ ಕೇಳಿಲ್ಲ. 14 ವರ್ಷದಿಂದ ಇಲ್ಲಿವರೆಗೂ ಪೊಲೀಸ್ನವರ ನನಗೆ ಕರೆದು ಊಟ ಮಾಡಿಸ್ತಾರ, ಖರ್ಚಿಗೆ ರೊಕ್ಕ ಕೊಡ್ತಾರ. ಯಾಕಂದ್ರೆ ನನ್ನ ಪರಿಸ್ಥಿತಿ ಅವ್ರಿಗೆ ಗೊತ್ತೈತಿ. ಆದರೆ ನನ್ನ ಬಗ್ಗೆ ನೀವು ಚಿಂತೆ ಮಾಡಬೇಡ್ರಿ, ನಿಮ್ಮ ಬಗ್ಗೆ ನಿಮ್ಗೆ ಚಿಂತೆ ಮಾಡಬೇಡ್ರಿ ಅನ್ನೋದಕ್ಕೆ ನನ್ನ ಸಲಹೆ ನಿಮಗೆ ಬೇಕು. 175ರಷ್ಟು ಕಾನೂನಿನ ಜ್ಞಾನ ಇಲ್ಲ. ಆ ಜ್ಞಾನ ಇರಬೇಕಾದ್ರೆ ನಿಮ್ಮ ಕೇಸ್ಗೆ ನೀವೇ ಆರ್ಗ್ಯುಮೆಂಟ್ ಮಾಡಬೇಕಾದ್ರೆ
ಅವಾಗ ನಿಮ್ಗೆ ಎಲ್ಲರೂ ಕಾನೂನಿನ ಜ್ಞಾನ ಬರ್ತೈತಿ. ಅವಾಗ ಕಾನೂನು ಈಟಾಕತಿ, ಜೈಲು ಈಟಾಕತಿ, ಕೋರ್ಟು ಈಟಾಕತಿ. ಕಾನೂನು ಚಿಕ್ಕದು ಮಾಡ್ಬೇಕು ಹೊರತು ಇವ್ರು ದೊಡ್ಡದು ಮಾಡಕತ್ತಾರೆ. ಈಗ ಹೇಳ್ತಾನೆ ನೋಡ ಜಿ ಪರಮೇಶ್ವರ ಡಾಕ್ಟರ್, ಒಟ್ಟಿಗೆ ಅನ್ನ ತಿಂತಾನೋ ತಿಂತಾನೋ ಗೊತ್ತಿಲ್ಲ. ಯಾಕಂದ್ರೆ ಮನುಷ್ಯ ಆದವನ ಈ ದೇಶದ ಇತಿಹಾಸದ ಅಳತೆ ತಿಳ್ಕೊಂಡು ಮಾತಾಡಬೇಕು. ಒಂದು ಜನರಿಗೆ ವರದಿ ಕೊಡಬೇಕಾದ್ರೆ ಏನು ವರದಿ ಕೊಟ್ಟ, ಅಪರಾಧ ಮಾಡಿದಂಥ ಕಳ್ಳರಿಗೆ ದೊಡ್ಡ ಕಠಿಣ ಶಿಕ್ಷೆ ಆಗಂತ ಸೆಕ್ಷನ್ಗಳನ್ನ ಜಾರಿಗೆ ಮಾಡ್ತೀವಿ. ಸೆಕ್ಷನ್ಗಳು ಜಾರಿಗೆ ಮಾಡಿದ್ರೆ ಅಪರಾಧನ ಜಾರಿಗೆ ಮಾಡೋಕ್ಕಾಗತ್ತೇನು ಹೇಳ್ರಿ? ಅಪರಾಧಿಗೆ ಕಠಿಣ ಶಿಕ್ಷೆ ಕೊಡೋದು ಮುಖ್ಯ ಅಲ್ಲ. ಮೊದಲು ನಿಮ್ಮ ಪೊಲೀಸ್ ವ್ಯವಸ್ಥೆನ ಸರಿಯಾಗಿ ಇಟ್ಕೊಳ್ರಿ ಅಂತೀನಿ ನಾನು. 2 ಆಂಕೆ 12 ಹಾತ್ ಅನ್ನೋ ಪೊಲೀಸ್ ವ್ಯವಸ್ಥೆ ಇರಬೇಕು ದೇಶಕ್ಕೆ. ರೋಟಿ ಕಪಡ ಅವ್ರ ಮಕಾನ ಅಂದ್ರೆ ಹೊಟ್ಟೆ ತುಂಬ ಊಟ, 8 ತಾಸು ಕೆಲಸ, ಹೌದಲ್ಲ? ಇರಾಕೊಂದು ಮನೆ, ಕುಡಿಯಾಕೊಂದಿಟ್ಟು ನೀರಿನ ವ್ಯವಸ್ಥೆ ಮಾಡಿಕೊಟ್ರೆ ಈ ದೇಶದ ದುಡ್ಡು ಯಾರಿಗೆ ಬೇಕ್ರಿ? ನಮ್ಮ ದೇಶನ ನಾವು ಮಾಡ್ಕೊಳ್ಳಕತ್ತಿದ್ದೀವಿ. ಇವತ್ತಿಗೆ ಸಿಗ್ಲಿ ಬಸ್ ನೋಡ್ರಿ, ಒಂದು ಬೈಕ್ ಹತ್ತಿಲ್ಲ, ಒಂದು ಸೈಟ್ ತೊಗೊಂಡಿಲ್ಲ, ಒಂದು ಬಂಗಾರ ಚೈನ್ ಹಾಕಿಲ್ಲ. ಹೆಂಗದೀನಿ ನಾ ಸಿಗ್ಲಿ ಒಳಗಡೆ? ಇವತ್ತಿಗೆ ನನ್ನ ಅರೆಸ್ಟ್ ಮಾಡಕ್ಕೆ ಬಂದ್ರೆ ಪೊಲೀಸ್ನವ್ರಿಗೆ ಬಿಟ್ಟು ಕೊಟ್ಟಿಲ್ಲ ನನ್ನ 3 ಜನ. ನಾನು ಹೇಳ್ತೀವಿ ಓಟ್ ಹಾಕ್ರಿ, ಯಾರು ಹಾಕಲ್ಲ ಅಂತೀರಿ, ಅವ್ರ ಮನೆ ದುಡ್ಡು ಬಂಗಾರ ಇರಲ್ಲ ಅಂತ ನಾನು ಸತ್ಯ ಹೇಳಿ ನಾನು ನನ್ನ ಹೆಂಡತಿಗೆ ಪಕ್ಷೇತರದಲ್ಲಿ 2 ಓಟ್ನಲ್ಲಿ ಗೆಲ್ಲಿಸಿದ್ದೀನಿ ರೀ ನಾನು. ಇವತ್ತು ನಾನು ರೋಡ್ನಲ್ಲಿ ಹೊಂಟ್ರು ದೇವ್ರು ಕಣ್ಣು ಬಿಡ್ತಾವ ನನಗೆ. ನನಗೆ ತಿಳಿತೈತಿ, ನಾ ತಿಳ್ಕೊಂಡು ಒಳ್ಳೆಯವನಾಗೀನಿ. ನನ್ನಂಗನ ನೀವು ಒಳ್ಳೆಯವರಾಗಿರಲ್ಲ. ಬುದ್ಧಿವಂತರಾಗ್ಬೇಕು. ನಿಮಗೆ ಬರೀ ದುಡ್ಡು ಆಸ್ತಿ ಅದನ್ನ ಕಾಪಾಡಕ್ಕೆ ದರ್ಶನ್ ಅವ್ರ ಹತ್ರ ಎಷ್ಟು ದುಡ್ಡು ಐತಿ. ಆದ್ರೆ ಸಿಗ್ಲಿ ಬಸ್ಸನಂತ ತಲೆ ಒಂದು ಇದ್ದಿದ್ರೆ ಅವ್ರ ತಲೆಯಾಗ, ಹೌದಲ್ಲ? ಎಲ್ಲಾನು ಆಟ ಆಡ್ತಿದ್ರು, ಆದ್ರೆ ಅವ್ರಿಗೆ ತಲೆ ಇಲ್ಲ. ಸಿಗ್ಲಿ ಬಸ್ಸನಿಗೆ ದುಡ್ಡಿಲ್ಲ, ಹೌದಲ್ಲ? ಇವತ್ತು ಇದೇ ಇಂಗ್ಳಿಗಿ ಗ್ರಾಮದಾಗ ಗೊಬ್ಬರ ಕಟ್ಟ ಮುಂದೆ ಬಸ್ಸ ನಮ್ಮೂರಾಗದ, ನಾವು ಇಂಗ್ಳಿಗಿ ಬಸ್ಸ ಅವನ ಅಂದ, ಗೊಬ್ಬರಕ್ಕೆ ಏನಾದರೂ ಅನುದಾನ ಕೊಡೋಣ ಅಂದ. ಇಂಗ್ಳಿಗಿ ಇರಾಯ್ತು ಅಂತ ಗೊಬ್ಬರ ಕಟ್ಟಕತ್ತಾರ ಅಂದ. ಅದಕ್ಕೆ ನಾ ಹೇಳಿದೆ, ನೋಡ್ಲಿ ಆ ಇಂಗ್ಳಿಗಿ 60 ಥರದ ಬೆಳೆ ಬೆಳೆಂತ ಇಂಗ್ಳಿಗಿ ಗ್ರಾಮ. ಅಲ್ಲಿ ಬಡತನ ಇಲ್ದಂಥ ಗ್ರಾಮ ಯಾವುದಂದ್ರೆ ಇಂಗ್ಳಿಗಿ ಗ್ರಾಮ. ಮನೆಗೊಂದು ಹಗೆ ಇದ್ದವ್ರು ಇಟ್ಕೊಂಡವ್ರು ಅವರು. ಎಂಥ ಅಂಗಳ ಇಲ್ಲದ ಇಂಗ್ಳಿಗಿ ಗ್ರಾಮದಾಗ ಇವ್ರಿಗೆ ಜನರ ಹತ್ರ ಹೋಗಿ ಕೇಳಕ್ಕೆ ನಾಚಿಕೆ ಬರ್ತೈತಿ. ಯಾಕಂದ್ರೆ ಹೌದಂತಿಲ್ಲ ಅಂತೆ. ಅದಕ್ಕೆ ಅಲ್ಲಿ ದುಡ್ಡು ಅವಶ್ಯಕತೆ ಐತಂತ ನನ್ನಂಥ ಭಕ್ತರಿಗೆ ಕೇಳಿದ್ದೀನಿ ನೀನು. ಅದಕ್ಕೆ ಅವ್ರಿಗೆ ಜೋಳಿಗೆ ಹಾಕೋ ಮನಸ್ಸಿಲ್ಲ ಹಿರಿಯ ಜನಾಂಗ. ನಾ ಜೋಳಿಗೆ ಹಾಕ್ತೀನಿ, ಇಂಗ್ಳಿಗಿ ಗ್ರಾಮನ ಸುತ್ತುವರಿತೀನಿ. ಆ ಜೋಳಿಗೆ ತುಂಬ ಹೋಳಿಗೆನೂ ಇರಬೇಕು, ಆ ಗುಡಿ ಗೋಪುರ ಆಗಿ ಇನ್ನೂ ಜಾಸ್ತಿ ಜಾಗ ತೊಗೊಳ್ಳೋಷ್ಟು ದುಡ್ಡನ್ನು ಉಳಿದಿರ್ಬೇಕು. ಅಷ್ಟು ಹೊಟ್ಟೆ ತುಂಬಿಸಿ ಬರ್ತೀನಪ್ಪ, ನನಗೆ ಜೋಳಿಗೆ ಕೊಡ್ರಿ, ಅವತ್ತು ನಾನು ನಿಮ್ಗೆ ಹೋಳಿಗೆ ಕೊಡ್ತೀನಿ ಅಂದಿನಿ. ಏನಂತೀಪ್ಪ? ಅದಕ್ಕೋಸ್ಕರ ಸರಿಪದ್ದರ ಮೇಲೆ ಒಂದು ಹಾಡು ಹೇಳ್ತೀನಿ. ಇನ್ನೂ ಹೊಸ್ದಾಗಿ ಮಾಡಿದ್ದೀನಿ.